ಗಂಗಾವತಿಯ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸುವುದನ್ನು ಖಂಡಿಸಿ ಹಾಗೂ ಪರ್ಯಾಯ ವ್ಯವಸ್ಥೆಗೆ ಆಗಮಿಸಿ ಪ್ರತಿಭಟನೆ. ಗಂಗಾವತಿ ನಗರದಲ್ಲಿ ಹಲವು ದಶಕಗಳಿಂದ ತಮ್ಮ ಜೀವನೋಪಾಯಕ್ಕಾಗಿ ಬೀದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡುವುದರ ಮೂಲಕ ತಮ್ಮ ಜೀವನ ನಿರ್ವಹಣೆಯನ್ನ ನಡೆಸುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ನಗರಸಭೆ ಸರ್ಕಾರದ ಆದೇಶದ ಅನ್ವಯ ಬೀದಿ ಬದಿಯ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸುವುದರ ಜೊತೆಗೆ ಅವರ ಬದುಕಿನ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವುದನ್ನು ಖಂಡಿಸಿ ಹಾಗೂ ಬೀದಿ ವ್ಯಾಪಾರಿಗಳ ಜೀವನೋಪಾಯ ರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014ರ ಅನ್ವಯ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಸಿಐಟಿಯು, ಎಐಸಿಸಿಟಿಯು, ಕೆಡಿಎಸ್ಎಸ್, ಭೀಮವಾದ ಸಂಘಟನೆಗಳು ಮಂಗಳವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರುಗಳಾದ ನಿರುಪಾದಿ ಬೆಣಕಲ್, ಸಿಕೆ ಮರಿಸ್ವಾಮಿ, ವಿಜಯ್ ದೊರೆರಾಜ್ ಮತ್ತಿತರರು ಮಾತನಾಡಿ, ಗಂಗಾವತಿಯ ನಗರ ಪ್ರದೇಶದಲ್ಲಿ ಸುಮಾರು 1600 ಬೀದಿ ವ್ಯಾಪಾರಸ್ಥರನ್ನ ಹೊಂದಿದ್ದು ತಮ್ಮ ಜೀವನ ಉಪಾಯಕ್ಕಾಗಿ ಹಣ್ಣು ತರಕಾರಿ, ಗೋಡಂಗಡಿ ಹಾಗೂ ಸಣ್ಣ ಪುಟ್ಟ ತಳ್ಳುವ ಬಂಡಿಯ ಮೂಲಕ ತಮ್ಮ ಸುಂದರವಾದ ಬದುಕನ್ನ ಕಟ್ಟಿಕೊಂಡಿದ್ದರು. ಆದರೆ ಫುಟ್ಪಾತ್ ತೆರವಿನ ನೆಪದಲ್ಲಿ ನಗರಸಭೆಯ 4 ದಿಕ್ಕಿನ ಭಾಗದಲ್ಲಿ ಬೀದಿ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬಿಸುವುದರ ಮೂಲಕ ಅವರ ಬದುಕಿಗೆ ಕೊಡಲಿ ಪೆಟ್ಟನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿಯವರು ಬೀದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವುದರ ಮೂಲಕ ಬದುಕು ಕಟ್ಟಿಕೊಳ್ಳುವ ಕಾರ್ಯಕ್ಕೆ ಮುಂದಾಗಬೇಕು. ಒಂದು ಕುಟುಂಬದ ನಿರ್ವಹಣೆ ಸುಲಭದ ಮಾತಲ್ಲ. ದುಬಾರಿ ಬೆಲೆ ಏರಿಕೆ ಮಧ್ಯ ಜೀವನ ನಡೆಸುವುದು ಕಷ್ಟದಾಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆಯ ಮಟ್ಟದಲ್ಲಿ ಗಮನಿಸಿದಾಗ ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿಯನ್ನ ರಚಿಸಲಾಗಿದೆ. ಬೀದಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನು ಈ ಸಮಿತಿಯು ನಿರ್ಧರಿಸಬೇಕಾಗುತ್ತದೆ. ಇವೆಲ್ಲವನ್ನು ಕಡೆಗಣಿಸಿ ಇದ್ದಕ್ಕಿದ್ದಂತೆ ಒಕ್ಕಲೆಬ್ಬಿಸುವುದು ಕಾನೂನು ಬಾಹಿರವಾಗಿದೆ ಎಂದು ಗಂಭೀರವಾದ ಆರೋಪ ಮಾಡಿದರು. ಬಳಿಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿ ನಗರಸಭೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಯಾವ್ದು ಜೆಂಡ ಹಿಡಿದ್ರಿ ಆ ಜೆಂಡದವ್ರು ಕರೀರೀಗ ಬರ್ರಿಯಪ್ಪ, ಜೆಂಡ ಹಿಡ್ಕೊಂಡು ಹೋಗಂಬರ್ರಿಯಪ್ಪ ಕರೀರಿ. ಬರೋದಿಲ್ಲ ಅದು. ಯಾಕೆ ಬರೋದಿಲ್ಲ ಅಂದ್ರೆ ಅವನ್ನೆಲ್ಲ ಒತ್ತಿಟ್ಟಿರ್ತಾರ. ಹಿಂಗಾಗಿ ಯಾಕೆ ಒತ್ತಿ ಬೀಳು ಏನ ಬೀಳು ಈ ಹೋರಾಟನ ನಿಮ್ಮ ಹೋರಾಟ ನಾವು ಇಳಿದ್ರು ನೀವು ಹೋರಾಟ ಮಾಡಬೇಕು. ಹೋರಾಟ ಇಲ್ಲ ಮುಂದಿನ ದಿನದಲ್ಲಿ ಹೋರಾಟನೇ ನಮಗೆ ದಾರಿ. ಹೋರಾಟ ಬಿಟ್ಟರೆ ಯಾವುದಾದ್ರು ಅಂಬೇಡ್ಕರ್ ಅಭಿಯಾನ ಹೋರಾಟದಲ್ಲಿ ಎಲ್ಲರೂ ಕಂಡ್ಕಂತೀಯ ಹೋರಾಟದಲ್ಲಿ ನಂಬಿಕೆ ಅಂತ ಹೇಳಿ ಅದು ಇನ್ನೊಂದು ಹೇಳೋಣ. ಯಾರಿಗಿದ್ರೆ ನಾವು ಒಬ್ಬರೇ ಹೋರಾಟ ಮಾಡ್ಕೊಂಡ್ರೆ ನಮ್ಮಲ್ಲಿ ಯಾರಿಲ್ಲ ಸಮಾಜ ಇಲ್ಲ ಅಂದ್ರೆ ಒಬ್ಬರೇ ಹೋರಾಟ ಮಾಡ್ಕೊಂಡ್ರೆ ಅದ್ರಂಗೆ ನಮ್ಮಲ್ಲಿ ಅಂಬೇಡ್ಕರ್ ಏನೇ ಅದನ್ನ ನಾವು ಅಂಬೇಡ್ಕರ್ ವಾರಸ್ದಾರ ನಾವು ಆ ವಾರಸ್ದಾರ ಯಾರು ನಾವು ಅಂಬೇಡ್ಕರ್ ಹಾಕಿಕೊಟ್ಟಂತ ದಾರಿ ನಾವು ನಡೆಯೋಣ. ನಮ್ಮ ದಾರಿ ನಾವು ಹೇಳ್ತಾ ನಮ್ಮ ದಾರಿ ಮುಳ್ಳಚ್ಚೇರಿ ದಾರಿ ಹೇಳ್ತಾರ ಆಯ್ತು ಬರೋದಿಲ್ಲ. ಈಗ ನೀವು ನಿರಾಶೆ ಆಗೋದು ಬೇಡ. ಇವತ್ತು ಹೋರಾಟ ಮಾಡಿರಿ 63 ಹೋರಾಟ ಮಾಡಿರಿ ಏನು ಸಂಖ್ಯೆ ಆಗಲಿ. ಆದ್ರೆ ಇನ್ನು 6 ದಿನ ಬಿಟ್ಟು ಮತ್ತೆ ಸಭೆ ಕೊಡೋಣ. ಅವ್ರು ನಿಮ್ಮನ್ನಷ್ಟ ಸಭೆ ಕರೀಲಿ, ನಮಗೆ ಬೇಡ. ನಿಮ್ಮಷ್ಟ ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕು. ಸಮಸ್ಯೆ ಬಗೆಹರಿಲ್ಲಂದ್ರೆ ಮತ್ತೆ ನಾವು ಸರ್ಕಾರ ಇವರಲ್ಲ ನಾವು ಮಾಡೋದು ಪೊಲೀಸರಿಂದ ಮತ್ತು ನಗರಸಭೆ ಅಧಿಕಾರಿಗಳು ಇರ್ತಾರ. ಅವ್ರು ಏನು ಸರ್ಕಾರ ಹೇಳ್ತಾ ಅದು ಜಾರಿ ಮಾಡ್ಕೊತಾರೆ. ಹೀಗಾಗಿ ನಾವು ಸರ್ಕಾರ ಅಂದ್ರೆ ಯಾರು? ಶಾಸಕರು. ಹೀಗಾಗಿ ಶಾಸಕ ನಮ್ಮ ಜೊತೆ ಹೀಗಾಗಿ ಶಾಸಕರು ಮುಂದಿನ ದಿನದಲ್ಲಿ ಕೂಡೋಣ ಅಂತ ಹೇಳ್ತಾ ಈ ಒಂದು ಸಭೆನ ಇಲ್ಲಿಗೆ ಎಲ್ಲರಿಗೂ ಹೇಳಿ ಮತ್ತು ಮುಂದಿನ ಹೋರಾಟಕ್ಕೆ ತಯಾರಿ ಮಾಡೋಣ ಅಂತೇಳಿ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ.